ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಪೈರ್ ಎ ಟು ಝೆಡ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಿರಣ್. ಸೊ ಇವತ್ತಿನ ವಿಷಯನಪ್ಪ ನಮ್ಮ ಒಂದು ಚಾನಲಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋದು ಅಂದರೆ ಲಾಭದಾಯಕ ಉದ್ಯಮ ಅಂದರೆ ಯಾವುದು? ಡೈರಿ ಉದ್ಯಮ ಮಾಡೋದಕ್ಕೆ ಯಾವ ರೀತಿ ಸಬ್ಸಿಡಿ ಪಡಿಬೋದು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಯಾವ ಒಂದು ಕೆಟಗರಿಗೆ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ, ಮತ್ತು ಅದಕ್ಕೆ ಬೇಕಾದಂತಹ ಹಲವಾರು ಮಾಹಿತಿ ಅಂದರೆ ಏನಕ್ಕೆ ಬೇಕು, ಹೇಗೆ ಮಾಡೋದು, ಈ ರೀತಿಯಾದಂಥ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಈ ವಿಷಯನ ಶುರು ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳೋದಿಷ್ಟೇ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಮತ್ತು ನಮಗೂ ಎನ್ಕರೇಜ್ ಆಗುತ್ತೆ ಅಂತ ಹೇಳ್ತಾ ವಿಷಯನ ಮುಂದುವರ್ಸೋಣ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಲಾಭದಾಯಕವಾಗಿ ನಾವು ಡೈರಿನ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಡೈರಿ ಕೃಷಿ ಅಥವಾ ಅದಕ್ಕೆ ಆದಂತಹ ಒಂದು ಅನೇಕವಾದಂತಹ ವಿಚಾರಗಳ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಏನಪ್ಪ ಈ ಬದಲಾವಣೆ ತಂದಿದೆ ಒಂದು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಯಾವ ಒಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಈ ಒಂದು ಯೋಜನೆನ ಪ್ರಾರಂಭ ಮಾಡಿದ್ದಾರೆ. ಯಾವುದದು ಅಂದರೆ ಆಧುನಿಕ ಡೈರಿ ಫಾರ್ಮ್ನ ಯಾರು ಮಾಡಬೇಕು ಅಂತ ಇರ್ತಾರೆ ಅವರಿಗೋಸ್ಕರನೇ ಜನರಿಗೆ ಉದ್ಯೋಗನ ಕಲ್ಪಿಸಿ ಮತ್ತು ಅನೇಕ ಉದ್ಯೋಗ ಅವಕಾಶನ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಯೋಜನೆನ ಮಾಡಿದ್ದಾರೆ ನಮ್ಮ ಒಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅವರು. ಈ ಒಂದು ನಿಯಮಗಳು ಏನು ಮತ್ತು ಇದರಿಂದ ಯಾವ ರೀತಿ ಅನುಕೂಲ ನಮಗೆ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ, ಬನ್ನಿ. ಡೈರಿಯನ್ನು ವ್ಯಾವಹಾರಿಕವಾಗಿ ಆರಂಭಿಸುವ ಯೋಜನೆ ಉಳ್ಳವರಿಗೆ ಅಂದರೆ ಡೈರಿನ ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗಿ ಮಾಡಬೇಕು ಅಂತ ಯೋಜನೆ ಇರೋರಿಗೆ, ರೈತರು ಮತ್ತು ಇತರೆ ವ್ಯಕ್ತಿಗಳು ಸಹ ಈ ಯೋಜನೆಯಲ್ಲಿ ನಾವು ಲಾಭನ ಪಡಿಬೋದು. ಅಂದರೆ ರೈತರೊಬ್ಬರೇ ಅಂತ ಅಲ್ಲ, ಬೇರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಸಹ ಈ ಒಂದು ಯೋಜನೆನ ಪಡಿಬೋದಂತೆ. ಸೊ ಈ ಯೋಜನೆ ಫಲನ ಪಡ್ಕೋಬೇಕಾದ್ರೆ ಅದಕ್ಕೆ ಅಲ್ಲದೆ ಈ ಯೋಜನೆಯು ಡೈರಿ ಫಾರ್ಮ್ನಲ್ಲಿ ಆಸಕ್ತಿ ಇರುವ ಉದ್ಯಮಗಳಿಗೆ ಇಲ್ಲೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡೈರಿ ಮಾಡಬೇಕು ಅಥವಾ ಫಾರ್ಮಿಂಗ್ ಮಾಡಬೇಕು ಅವರಿಗೆ ಈ ಒಂದು ಯೋಜನೆ ತುಂಬಾ ಅನುಕೂಲಕರ ಅಂತಲೇ ಹೇಳ್ಬೋದು. ಯಾರು ಈಗ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋಣ ಸ್ನೇಹಿತರೆ. ಫ್ರೆಂಡ್ಸ್ ಬನ್ನಿ, ಇವಾಗ ಯಾರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳ್ಕೊಳ್ಳೋಣ. ಈ ಯೋಜನೆಗೆ ರೈತರು ಅಥವಾ ವ್ಯಕ್ತಿಗಳು ಅಥವಾ ಸ್ವಸಹಾಯ ಗುಂಪುಗಳು, ಕಂಪ್ನಿಗಳು ಇತ್ಯಾದಿರು ಸಹ ಎಲ್ಲರೂ ಸಹ ಅರ್ಜಿ ಮಾಡ್ಬೋದು, ಅರ್ಜಿ ಹಾಕ್ಬೋದು. ಒಬ್ಬ ವ್ಯಕ್ತಿಯಿಂದ ಹಿಡಿದು ಉದ್ಯಮಿಯು ಎಲ್ಲ ಘಟಕಗಳ ಮೇಲೆ ಒಂದು ಬಾರಿ ಮಾತ್ರ ಅರ್ಜಿನ ಸಲ್ಲಿಸ್ಬೋದಂತೆ. ಅಂದರೆ ಒಬ್ಬರು ಈ ಒಂದು ಘಟಕಗಳ ಮೇಲೆ ಒನ್ ಟೈಮ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಓಕೆ, ಸೊ ಕಂಡೀಷನ್ ಇದೆ ಇದಕ್ಕೋಸ್ಕರ. ಇನ್ನೊಂದು, ಈ ಯೋಜನೆ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರಿಗೆ ಸಹಾಯ ಮಾಡಲಾಗ್ಬೋದು. ಅಂದರೆ ಈ ಯೋಜನೆಯಲ್ಲಿ ಮನೇಲಿ ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು ಮತ್ತು ಅವರು ಕನಿಷ್ಠ 500 ಮೀಟರ್ ದೂರದಲ್ಲಿ ಪ್ರತ್ಯೇಕವಾದ ಡೈರಿ ಘಟಕನ ಸ್ಥಾಪನೆ ಮಾಡಬೇಕು. ಸೊ ಅಂದರೆ ಮನೇಲಿ ಯಾರು ಬೇಕಾದರೂ ಮಾಡ್ಬೋದು, ಅವರೊಂದು 500 ಮೀಟರ್ ದೂರದಲ್ಲಿ ಡೈರಿನ ಮಾಡಬೇಕಾಗತ್ತೆ. ಇದೊಂದು ಕಂಡೀಷನ್ನು. ನೆಕ್ಸ್ಟ್ ಬಂದು, ಈ ಯೋಜನೆಯ ಮುಖ್ಯವಾದಂತಹ ಉದ್ದೇಶ ಏನಪ್ಪ ಅಂದರೆ ಮುಖ್ಯವಾಗಿ ಶುದ್ಧವಾದಂಥ ಹಾಲನ್ನ ಉತ್ಪಾದನೆ ಮಾಡೋಕ್ಕೆ ಒಂದು ಎನ್ಕರೇಜ್ ಮಾಡೋದಿರ್ಬೋದು. ನೆಕ್ಸ್ಟು ಹಸು ಕರುಗಳನ್ನ ಪಾಲನೆ ಮಾಡೋದಕ್ಕೆ ಉತ್ತೇಜನ ಇರ್ಬೋದು. ಮತ್ತು ಈ ಒಂದು ಹಸು ಕರುಗಳ ಉತ್ಪಾದನೆ ಮಾಡೋದಕ್ಕೆ ಉತ್ತಮವಾದಂತಹ ಸಂತಾನೋತ್ಪತ್ತಿ ನಡೆಯೋದಕ್ಕೋಸ್ಕರ ಸಹ ಇದು ಅನೇಕ ಉತ್ತಮವಾದ ಉದ್ಯಮ ಅಂತಲೇ ಹೇಳ್ಬೋದು. ಅಸಂಘಟಿತ ವಲಯದಲ್ಲಿ ರಚನಾತ್ಮಕ ಬದಲಾವಣೆ ತರಲು ಹಾಲಿನ ಆರಂಭಿಕ ಸಂಸ್ಕರಣ ಮತ್ತು ಇದನ್ನು ಗ್ರಾಮ ಮಟ್ಟದಲ್ಲೇ ಹಾಲನ್ನು ಸಂಸ್ಕರಣೆ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆನ ಗ್ರೂಪ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು, ವಾಣಿಜ್ಯ ಮಟ್ಟದಲ್ಲಿ ಹಾಲನ್ನ ನಿರ್ವಹಣೆ ಮಾಡೋದಿರ್ಬೋದು ಮತ್ತು ಗುಣಮಟ್ಟದ ಮತ್ತು ಸಾಂಪ್ರದಾಯಿಕ ತಂತ್ರಜ್ಞಾನನ ಸ್ವಲ್ಪ ಮಾಡಿಫಿಕೇಶನ್ ಅಥವಾ ನವೀಕರಣ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆ ಅಂತ ಹೇಳ್ಬೋದು. ನೆಕ್ಸ್ಟು ಸ್ವಯಂ ಉದ್ಯೋಗನ ಸೃಷ್ಟಿ ಮಾಡೋದು ಅಂದರೆ ನಮ್ಮಲ್ಲೇ ಒಂದು ಸ್ವಯಂ ಉದ್ಯೋಗ ಶುರು ಮಾಡೋದಕ್ಕೆ ಒಂದು ಭಾಳ ಉತ್ತಮವಾದ ಯೋಜನೆ ಅಂತ ಹೇಳ್ಬೋದು. ಈಗ ಇಲ್ಲಿ ಆರ್ಥಿಕ ನೆರವನ್ನು ಹೆಂಗೆ ಕೊಡ್ತಾರೆ ಸ್ನೇಹಿತರೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ 2ರಿಂದ 10 ಹಸುಗಳನ್ನ ಬಳಸ್ಕೊಂಡು ಸಣ್ಣ ಡೈರಿ ಮಾಡೋದಾದರೆ ನೋಡಿ, 2ರಿಂದ 10 ಹಸುನ ಮಾಡಿಕೊಂಡು ಅದರಿಂದ ಸಣ್ಣ ಡೈರಿ ಮಾಡಬೇಕು ಅಂತ ಯಾರೆಲ್ಲ ಅನ್ಕೋತಾರೆ ಅವರಿಗೆ ಬಂಡವಾಳನ ಯಾವ ರೀತಿ ಕೊಡ್ತಾರೆ, 10 ಹಸುಗಳ ಘಟಕಕ್ಕೆ ಕನಿಷ್ಠ 6 ಲಕ್ಷ ರೂಪಾಯಿ ಮತ್ತು ಘಟಕದ ಕನಿಷ್ಠ ಇದ್ರ ಮೇಲೆ ಕೊಡ್ತಾರೆ. ಸಬ್ಸಿಡಿ ಯಾವ ರೀತಿ ಅಂದರೆ
ಸಾಮಾನ್ಯ ವರ್ಗದವರಿಗೆ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ ಮತ್ತು SC ST ಅವರಿಗೆ 1.9 ಲಕ್ಷ ಸಬ್ಸಿಡಿನ ಕೊಡ್ತಾರೆ. ಎರಡನೇದು ಬಂದು ಒಂದು ಪ್ರಾಣಿಯ ಘಟಕಕ್ಕೆ ಕನಿಷ್ಠ 15,000, SC ST ಅವರಿಗೆ 20,000ದಷ್ಟು ನಿಗದಿ ಮಾಡಿದಾರಂತೆ. ಸೊ ಏನಪ್ಪಾ ಅಂದರೆ ಒಂದು ಪ್ರಾಣಿ ಲೆಕ್ಕಾಚಾರದಲ್ಲಿ ಹೇಳ್ತಾ ಹೋದರೆ 15,000-20,000 ಇದೆ. ನೆಕ್ಸ್ಟ್ ಬಂದು 22ನೇ ಕಂಡೀಷನ್ ಬಂದು 20 ಹಸುಗಳನ್ನ ಬಳಸ್ಕೊಂಡು ನಾವು ಡೈರಿ ಆರಂಭ ಮಾಡಿದ್ರೆ, ಇದು ಎರಡನೇದು. 20 ಹಸು ಸಾಕ್ತೀವಪ್ಪ ನಾವು ಅಂದರೆ ಅದಕ್ಕೆ ಎಷ್ಟು ಕೊಡ್ತಾರೆ ಅಂದರೆ, ಬಂಡವಾಳ ಎಷ್ಟಿರಬೇಕು ಅಂದರೆ 20 ಹಸುಗಳ ಘಟಕಕ್ಕೆ 5.5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದರಲ್ಲಿ ಸಬ್ಸಿಡಿ ಎಷ್ಟು ಕೊಡ್ತಾರಪ್ಪ ಅಂದರೆ 1.37 ಲಕ್ಷ ಸಬ್ಸಿಡಿ ಕೊಡ್ತಾರೆ ಸಾಮಾನ್ಯ ವರ್ಗದವರಿಗೆ. ಮತ್ತು SC ST ಅವರಿಗೆ ಎಷ್ಟು ಕೊಡ್ತಾರೆ ಅಂದರೆ 1.83 ಲಕ್ಷನ ಕೊಡ್ತಾರೆ. ಸೊ ಇದ್ಯಾವ ಕಂಡೀಷನ್ ಮೇಲೆ ಅಂದರೆ 5 ಕರುಗಳಿಗೆ 33 ಲಕ್ಷದಿಂದವರೆಗೂ ಕೊಡ್ತಾರೆ. ನೆಕ್ಸ್ಟ್ ಅದು SC ST ಅವರಿಗೆ 44,000 ರೂಪಾಯಿ ಅಷ್ಟು ಸಿಗುತ್ತೆ, 33,000. ಸೊ ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ 20 ಹಸು ಮತ್ತು 10 ಹಸು ಸಾಕೋಂಥ ಒಂದು ಡೈರಿಗಳಿಗೆ. ನೆಕ್ಸ್ಟ್ 3ನೇ ಕಂಡೀಷನ್ನು, ಅಗತ್ಯ ಇರುವಂತಹ ಯಂತ್ರಗಳು, ಹಾಲು ಪರಿಕರಣ ಅಂದರೆ ಹಾಲನ್ನ ಟೆಸ್ಟ್ ಮಾಡೋಂಥ ಉಪಕರಣ ಇರ್ಬೋದು, ಶಿಲೀಂಧ್ರ ಯಂತ್ರ, ಈ ರೀತಿಯಾಗಿ ಅನೇಕ ಒಂದು ಉಪಕರಣಗಳಿಗೆ 20 ಲಕ್ಷದವರೆಗೂ ಸಾಲ ಸಿಗುತ್ತೆ. ಅದರಲ್ಲಿ ಸಬ್ಸಿಡಿ ಬಂದ್ಬಿಟ್ಟು ಸಾಮಾನ್ಯದವರಿಗೆ 5 ಲಕ್ಷ ಹಾಗೂ SC ST ಅವರಿಗೆ 6.5 ಲಕ್ಷ, ಹತ್ತತ್ರ 7 ಲಕ್ಷ ಸಿಗುತ್ತೆ ಅಂತ ಕಂಡು ಬಂದಿದೆ. 4ನೇದು ಬಂದು ಸ್ಥಳೀಯ ಹಾಲು ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಮತ್ತು ಸಂಸ್ಕರಣೆ ಮಾಡೋದಕ್ಕೆ 13 ಲಕ್ಷ ಅಷ್ಟು ಬಂಡವಾಳ ಬೇಕಾಗುತ್ತೆ. ಇದರಲ್ಲಿ ಸಬ್ಸಿಡಿ ಬಂದು ಜನರಲ್ ಕ್ಯಾಟಗರಿಗೆ 3.25 ಲಕ್ಷ ಮತ್ತು SC ST ಅವರಿಗೆ 4.5 ಲಕ್ಷದಷ್ಟು ಸಬ್ಸಿಡಿ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ. ಸೊ ಇಲ್ಲಿ ಅನುಕೂಲ ನೀವು ಪಡ್ಕೋಬೋದು. ಅನೇಕವಾದಂಥ ನೋಡಿ, ಒಂದು ಡೈರಿ ಫಾರ್ಮಲ್ಲಿ ಏನೇನು ಬರುತ್ತೆ ಅದೆಲ್ಲ ಒಂದು ಉತ್ಪಾದನೆಗೂ ಸಬ್ಸಿಡಿ ಇದೆ. 5ನೇದು ಬಂದು ಡೈರಿ ಉತ್ಪಾದನೆ ಮಾಡಿಬಿಟ್ಟು ಸಾರಿಗೆ ಸೌಲಭ್ಯ, ಅಂದರೆ ಡೈರಿ ಉತ್ಪನ್ನಗಳಿಗೆ ಈಗ ಕೋಲ್ಡ್ ಚೈನ್ ಮಾಡೋಕ್ಕಿರ್ಬೋದು, ಸ್ಟೋರೇಜ್ ಮಾಡೋಕ್ಕಿರ್ಬೋದು, ಇದಕ್ಕೆಲ್ಲ ಸೇರಿ 27 ಲಕ್ಷ ಬಂಡವಾಳ ಬೇಕಾಗುತ್ತೆ. ಇದರಲ್ಲಿ ಸಬ್ಸಿಡಿ ಬಂದು 6.25 ಲಕ್ಷ ಸಾಮಾನ್ಯದವರಿಗೆ, 8.5 ಲಕ್ಷ ಅಥವಾ 8.25 ಲಕ್ಷ SC ST ಅವರಿಗೆ ಸಿಗುತ್ತೆ. 6ನೇ ಪಾಯಿಂಟ್ ಬಂದು ನೀವು ಕೋಲ್ಡ್ ಸ್ಟೋರೇಜ್ ಅಂತ ಏನು ಹೇಳಿದ್ನಲ್ಲ, ಅದಕ್ಕೆ 33 ಲಕ್ಷದಷ್ಟು ಬಂಡವಾಳ ಬೇಕಾಗುತ್ತೆ ಫ್ರೆಂಡ್ಸ್. ಅದರಲ್ಲಿ ನಿಮಗೆ ಸಬ್ಸಿಡಿ ಬಂದ್ಬಿಟ್ಟು, ಸೊ ಕೋಲ್ಡ್ ಸ್ಟೋರೇಜ್ಗೆ ಅಪ್ ಟು ಹತ್ತತ್ರ ಆಲ್ಮೋಸ್ಟ್ ಒಂದು 8.25 ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ. ಮತ್ತು SC ST ಅವರಿಗೆ 13 ಲಕ್ಷ ಸಬ್ಸಿಡಿ ಸಿಗುತ್ತೆ. ಇದೊಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಉಪಯೋಗ ಮಾಡ್ಕೊಳ್ಳಿ ನೀವು. ಇದಕ್ಕೆ ಬೇಕಾದಂತಹ ಅಗತ್ಯವಾದ ದಾಖಲೆಗಳು ಏನೇನು ಬೇಕು ಅಂದರೆ, ಯಾವುದೇ ವ್ಯಕ್ತಿಯ ಬ್ಯಾಂಕ್ ಡಿಫಾಲ್ಟರ್ ಆಗಿರಬಾರ್ದು, ಅಂದರೆ ಬ್ಯಾಂಕಲ್ಲಿ ಏನಂತ ಹೇಳ್ತಾರೆ ಅವ್ರದ್ದು ಕೆಟ್ಟ ದಾಖಲೆ ಇರಬಾರ್ದು. 1 ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಸಂದರ್ಭದಲ್ಲಿ ಅಡಮಾನ ಸಹ ಭೂಕಾದ ಬೇಕಾಗುತ್ತೆ. 1 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಒಂದು ಪ್ರೂಫ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕ್ಯಾಟಗರಿ ಪತ್ರ, ಅಂದರೆ ನಾನು ಹೇಳಿದ್ನಲ್ಲ ಕ್ಯಾಟಗರಿ ಬೇಕೇ ಬೇಕಲ್ಲ, ಯಾಕೆಂದರೆ ನಿಮಗೆ ಅದ್ರ ಮೇಲೇ ಸಬ್ಸಿಡಿ ಕೊಡೋದು. ಇದು ಹೆಂಗೆ ಕೆಲಸ ಮಾಡುತ್ತಪ್ಪ ಅಂದರೆ, ನೀವು ಯಾವ ಕೃಷಿ ಚಟುವಟಿಕೆಯಲ್ಲಿ ಸ್ಥಾಪನೆ ಮಾಡ್ತೀರಾ ಅಂತ ನಿರ್ಧಾರ ಮಾಡಿರಬೇಕು ಮೊದಲೇ ನಾವು ಯಾವ ರೀತಿ ಮಾಡ್ತೀವಿ ಅಂತ. ಆನಂತರ ನಮ್ಮ ಒಂದು ಕಂಪ್ನಿನ ನೋಂದಾವಣೆ ಮಾಡಬೇಕು, ಅಂದರೆ ಕಂಪ್ನಿನ ಆ್ಯಕ್ಚುಲಾಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ನಾವು ಈ ಒಂದು ಕಾರ್ಯನ ಇದು ಮಾಡೋದಕ್ಕೆ. ಸೊ ಇದಕ್ಕೆ ಮುಖ್ಯವಾಗಿ ಎಲ್ಲ ಡೀಟೇಲ್ಸ್ ಇನ್ನೂ ಮುಖ್ಯವಾಗಬೇಕು ಅಂದರೆ, ಡೈರಿ ಫಾರ್ಮ್ನಿಂದ ವ್ಯವಹಾರನ ಮಾಡೋಕ್ಕೋದಕ್ಕಿಂತ ಇದನ್ನು ಫುಲ್ಲು ಸಿದ್ಧ ಮಾಡಿ ಆ ನಂತರ ನಾವೇನು ಮಾಡಬೇಕು, ಪ್ರಸ್ತಾವನೆನ ಬ್ಯಾಂಕ್ ಸಾಲದ ವಿನಂತಿ ಸಹ ಸೇರಿ ಮತ್ತು ಅನೇಕ ಡೀಟೇಲ್ಸ್ ತಗೊಂಡು ಈ ಪ್ರಾಜೆಕ್ಟ್ ಪ್ಲ್ಯಾನ್ಗಾಗಿ ನಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿನ ಭೇಟಿ ಬಿಡಬೇಕಾಗುತ್ತೆ. ನಂತರ ಈ ವಿನಂತಿನ ನಬಾರ್ಡ್ ಅಂತ ಏನು ಹೇಳ್ತೀವಿ ಅಲ್ಲಿ ಮರು ಹಣಕಾಸಿಗೆ ಅರ್ಹವಾದಾಗ